ಗೊತ್ತಿಲ್ದೆ ಏನು ಹೇಳಲ್ಲ. ನೀವು ನಮ್ಮ ಮನೆಗೆ ಬರ್ಬೇಕು. ಮ್ಯಾಟ್ರೇನು ಅಂತ ತಿಳ್ಕೊಳ್ದೆ ಬರೋದ್ ಯಾಕೋ ಸರಿ ಅನ್ನಿಸ್ತಿಲ್ಲ. ಹೇಳಿದ್ನಲ್ಲ ನಮ್ ಬೇಬಿ ಬಂದ್ಮೇಲೆ ಎಲ್ಲ ನಿನಗೆ ಗೊತ್ತಾಗತ್ತೆ. ಬಂದ ಮೇಲೆಲ್ಲ ಅಲ್ಲ, ಈಗ್ಲೇ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ನಾನು ಬರಲ್ಲ. ನೀವಿನ್ನು ಹೋಗ್ಬೋದು. ನೀವು ಡೀಲಿಗೆ ಬಂದಿರೋರಾ? ಹಾ, ಒಳಗಡೆ ಕ್ಲೈಂಟ್ ಇದ್ದಾರೆ, ಹೊರಗಡೆ ಬರಲಿ, ಆಮೇಲೆ ನಿಮ್ಮನ್ನ ಒಳಗಡೆ ಕಳಿಸ್ತೀನಿ. ಹಾ, ತಂದಿದ್ದೀರಾ? ಶಬಾಸ್. ಸರಿ, ನಾಯಿ ಓಡಾಡ್ದಂಗೆ ಓಡಾಡ್ಕೊಂಡು ಎಲ್ಲ ಅರೇಂಜ್ ಮಾಡಿದ್ ನಾನು. ಇವಾಗ ನಾಯಿ ತರ ಈಚೆ ಕಡೆ ನಿಂತ್ಕೊಂಡಿರೋದು ನಾನೇ. ಏನ್ ಗತಿ ಬಂದ್ ಗುರು ನನ್ಗೆ. ಬ್ರೋ ಆಯ್ತಾ ನಮ್ದು ಬಾಟ ಕೊಟ್ರೆ ಹೊರಟೋಗ್ತೀರಿ? ಕೆಲಸನೇ ಆಗಿಲ್ಲ, ಆಗ್ಲೇ ಬಂದ್ಬಿಟ್ಟ. ಹಿಂಗೆ ಆದ್ರೆ ನೆಕ್ಸ್ಟ್ ಟೈಮ್ ಕರೆಯೋದೇ ಇಲ್ಲ. ಆಮೇಲೆ 1 2 3 4 ತಲೆಗೆ 500, 2,000 ರೂಪಾಯಿ ಐತೆ, ತಗೊಂಡ್ ಹೋಯ್ತಾರ. ಬ್ರೋ ಬರೀ ಅರ್ಧ ಇದೆ, ಇನ್ನರ್ಧ ಎಲ್ಲಿ? ಕೊಡಕ್ ಆಗೋದಿಷ್ಟೇ, ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಹೋಗ್ತಾ ಇರು. ನೋಡೆ ಚಮಟಿ, ಮಾತಾಡಿದ್ದೆ 1,000ಕ್ಕೆ. ಮರಿ ಡೀಲ್ ಓಕೆ ಆದ್ರೆ ಮಾತ್ರ ಫುಲ್ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದು. ಇನ್ನು ಕ್ಲೈಂಟ್ ಮಾತುಕತೆ ಇಲ್ಲ ಅವ್ರೆ, ಅದಕ್ಕೆ ಅರ್ಧ ಪೇಮೆಂಟ್ ಕೊಟ್ಟಿದ್ದೀನಿ. ಇವಾಗೇನು ಇದನ್ನು ಕಿತ್ ಕಳಿಸ್ಲಾ ಇಲ್ಲ ಇದನ್ನು ತಗೊಂಡು ಹೋಗ್ತೀರಾ? ಹೋಗ್ತಾ ಇರು. ಇದೇನಿದು ಸಪ್ಪೆ ಮಕ್ಕ ಹಾಕೋ ಹೋಯ್ತವ್ರೆ. ಅಕ್ಕ ಏನಾದ್ರು ಡೀಲ್ ಒಪ್ಕೊಳ್ಳಿಲ್ವಾ? ಅಕ್ಕ ಇದಾರೆ, ಬಂದ ಸರ್. ನೀವು ಒಳಗಡೆ ಹೋಗಿ ಸರ್. ಮೇಡಮ್ 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 ಏನಾಯ್ತು? ಡೀಲ್ ಓಕೆನಾ ಮ್ಯಾಮ್? ಮ್ಯಾಮ್ ಮ್ಯಾಮ್ ಏನ್ ಹಿಂಗ ಮ್ಯಾಮ್? ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ಲಿಲ್ಲ. ಅಕ್ಕ ಎಲ್ಲ ಕುಲ್ಗೆಡ್ಸಿದ್ಲು ಅನ್ಸ್ತದೆ. ಇವನು ಹಂಗೆ ಬರ್ತಾವನಲ್ಲಪ್ಪ. ಅಣ್ಣ ಏನಾಯ್ತಣ್ಣ? ಅಣ್ಣ ನಿನ್ ಕಣ್ಣಂಗ್ ನಾನು ಹೆಂಗ್ ಕಾಣಿಸ್ತೀನಿ ಅಂತ. ಅಲ್ಲ, ಈ ಜಾಗ, ಈ ಗೆಟಪ್ ಸೆಟಪ್ ಎಲ್ಲ ಯಾಕೆ ಮಾಡ್ದೆ ಅನ್ಕಂಡೆ ನೀನು? ಅಂತ ದೊಡ್ಡ ಮನುಷ್ಯನ ಕ್ಯಾಚಗಳಕ್ಕೆ ನೀನ್ ನೋಡಿದ್ರೆ ಈ ಬಾಡಿಗೆ ಡ್ರೆಸ್ ಅಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಂಗ್ ಕಾಣಿಸ್ತಾ ಇದ್ಯಾ? ಈಗ ಏನಾಯ್ತು HMT? ಅದನ್ನ ನಾನ್ ಕೇಳ್ಬೇಕು. ಅದೇನಾಯ್ತು? ಡೀಲ್ ಓಕೆನಾ ಇಲ್ಲ ದಬಾಕೊಂತ? ನೋಡು HMT, ಡೀಲ್ ನ ತಗೊಂಬರೋದ್ ಏನಿದ್ರು ನಿನ್ ಕೆಲ್ಸ. ಅದನ್ನ ಒಪ್ಕೋಬೇಕೋ ಬೇಡವೋ ಅನ್ನೋದೆಲ್ಲ ನಾನ್ ಡಿಸೈಡ್ ಮಾಡ್ತೀನಿ. ಫಸ್ಟ್ ಮನೆಗ್ ನಡಿ, ಇದನ್ನೆಲ್ಲ ಫಸ್ಟ್ ಬಿಚ್ಚಾಕ್ಬೇಕು. ನಡಿ ಬಾಬಾ, ಬಾಡಿಗೆ ಕೊಡ್ಬೇಕು. ನಾನು ಆಸ್ಪತ್ರೆಗೆ ಸೇರಿದಾಗ್ಲೇ ಅವಳು ಜೈಲ್ ಸೇರ್ಬೇಕಿತ್ತು ನಿಂಗೆ. ಅವಾಗ ಹೆಂಗೋ ಎಸ್ಕೇಪ್ ಆಗ್ಬಿಟ್ಲು. ಈಗಿತ ಕಮ್ಲಿ ತಂಟೆಗೆ ಬಂದವಳೆ, ಜಪ್ಪ ಅಂದ್ರೂ ಬಿಡಬಾರ್ದು. ಅವಳೇನ ಕೈಗೆ ಸಿಕ್ಕಿದ್ರೆ ಹಾಕೊಂಡ್ ಬಾರ್ಸ್ಬಿಡೋಣ ಅನ್ನೋ ಶ್ವಾಪ ಬರ್ತೈತೆ. ಈ ಸಲ ಅವಳನ್ ಬಿಡೋ ಮಾತೇ ಇಲ್ಲ. ನೀವಿಬ್ರು ಅವಸರ ಪಡ್ಬೇಡಿ. ಇದನ್ನೆಲ್ಲ ಮಾಡಿರೋದು ಅನಿಕಾನೆ ಅಂತ ಗೊತ್ತಾಯ್ತಲ್ಲ, ಪೊಲೀಸರು ಅವಳ ಬಾಯಿ ಬಿಡಿಸ್ತಾರೆ. ಅವಳಿಗೆ ಅವರೇ ಸರಿ. ಅಜಯ್, ಅಕ್ಕ ಹಾಕೊಂಡಿದ್ ಬಟ್ಟೆ ಬಾಡಿಗೆ ಎಷ್ಟು ಗೊತ್ತಾ? ಎಷ್ಟೋ? 3.5. 3.5ನಾ? ಆ ಮೆಂಟ್ಲೆಸ್ ಫ್ರೀಯಾಗಿ ಕೊಟ್ಟಿದ್ದು ಅಂದಲ್ಲ. ಅಯ್ಯ, ದೊಡ್ಡ ಡೀಲ್ ಸಿಗ್ತದೆ ಅಂತ ಆಸೆ ಇಲ್ಲ ಹಂಗ ಅಂದೆ. ಎಲ್ಲ ಯಾಕೊಟ್ಟೋಯ್ತು. ಕೊನೆ ಕಾಸು ಗಿಟ್ಲಿಲ್ಲ. ಇದೆ ಇದು. ಅಲ್ಲ, ಹೋಲ್ಸೇಲ್ ಆಗಿ ಲಾಭ ಮಾಡಿಯವ್ರನ್ನ ನೋಡಿದ್ದೀನಿ. ಹೋಲ್ಸೇಲ್ ಆಗಿ ನಷ್ಟ ಮಾಡ್ಕೊಂಡ್ ಬಂದಿರೋದು ಅಂದ್ರೆ ನೀವಿಬ್ರೆ. ಹೋಗಕ್ ಮುಂಚೆ ನನ್ಗೊಂದು ಮಾತು ಹೇಳಿದಿದ್ರೆ ನಾನು ಹೇಳ್ತಿದ್ನ ಈ ಕೆಲಸ ಆಗುತ್ತೆ ಇಲ್ಲ ಎಕ್ಕುಟ್ಟು ಹೋಗುತ್ತೆ ಅಂತ. ಒಂದು ಚಿಕ್ಕ ಹೊಡೆಯೋದ್ರಲ್ಲಿ ಹೋಗ್ಬಿಟ್ಟಿದ್ದೆ. ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಅಂತ. ಅಜಯ್, ಓವರ್ ಆಗಿ ಆಡ್ಬೇಡ. ಏನೇ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ? ಇವ್ರಿಗಿರೋ ಬುದ್ಧಿ ನಿನ್ಗಿಲ್ಲ. ಅಜಯ್, ಅಲ್ಲಿಗೆ ನನ್ನ ಕರ್ಕೊಂಡು ಹೋಗಿದ್ದೆ ಇವನು, ನಾನಾಗ್ ಬೈಬೇಡ. ಅಲ್ಲ ಕರ್ಕೊಂಡೋಗಿದ್ ನಾನೇ, ಸರಿಯಾಗಿ ಹ್ಯಾಂಡಲ್ ಮಾಡ್ಬೇಕು ತಾನೆ. ಎಲ್ಲ ಕುಲ್ಗಡ್ಸ್ಬಿಟ್ಟೆ. ಏಯ್, ಇಲ್ಸಕಾಯಿ ಒಳ್ಳೆ ಸಾಮಿನ ಮನೆಗ್ ಬಂದವ್ರ ತರ. ಮತ್ತಿನ್ನೇನಕ್ಕ, ಎಷ್ಟ್ ಸಲ ಅಂತ ಆಸೆ ಪಟ್ಟು ಮೋಸ ಹೋಗೋದು? ದೇವ್ರಿಗೆಲ್ಲೋ ನನ್ನ ಮಾತು ಕೇಳಿಸ್ತು, ಒಳ್ಳೆ ದಾರಿ ಕಡೆ ಕರ್ಕೊಳ್ತಾವನೆ ಅನ್ಕೊಂಡೆ.
ಹಂಗೆ ಕನೆಕ್ಷನ್ ಕ್ರಾಸ್ ಆಗ್ಬಿಡದ? ಎಂತದು ಇಲ್ಲ, ನಮ್ಮ ಮಮ್ಮಿ ಅಣ್ಣಂಗೆ ನಮ್ ಮಾತ್ ಕೇಳ್ತಿದೆ ಅಷ್ಟೇ. ಏನಂತ? ಈ ನನ್ ಮಕ್ಳು ಬಾಡಿಗೆ ಕಟ್ಟಕ್ಕಾಗ್ದೆ ಸಾಯ್ಲಿ ಅಂತನಾ? ಲೇ, ನಮ್ಮ ಮಮ್ಮಿ ಅಣ್ಣನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಡ ಅಂತ ಎಷ್ಟ್ ಸಲ ಹೇಳಿದ್ನಿ, ಮುಚ್ಚಬಾಯಿ. ನಾನು ಎಲ್ಲಕ್ಕೂ ತಪ್ಪಾಗಿ ಮಾತಾಡ್ದೆ? ನನ್ ಗೋಳ್ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಮುಚ್ಚಿರ ಬಾಯಿ. ಆಗಿದ್ದಾಗೋಯ್ತು. ಈಗ ನಷ್ಟ ಆಗಿರೋದ್ನ ಹೆಂಗ್ ತುಂಬಬೇಕು ಅಂತ ಯೋಚನೆ ಮಾಡಿ. ಅಣ್ಣ ಏನಾಯ್ತು? ಪೊಲೀಸಿಗೆ ಹೇಳ್ದ್ಯಾ? ವಿಡಿಯೋನು ತೋರಿಸಿದೀನಿ, ಅವರೇ ಬರ್ತಾರೆ. ಪೊಲೀಸವ್ರು ಬಂದು ಇವಳನ್ನ ಅರೆಸ್ಟ್ ಮಾಡ್ತಾರೆ. ಎಲ್ಲಿ ಹೋದವಳು ಇನ್ನೂ ಬಂದಿಲ್ವಾ? ಸರ್, ಅಜ್ಜಿ ಮೊಮ್ಮಗಳು ಎಲ್ಲ ಹೊರಗೋಗೋರು ಸರ್, ಇನ್ನೂ ಬಂದೇ ಇಲ್ಲ. ಸರಿ, ಅವ್ರು ಬರ್ಲಿ. ಅವ್ರ ಹತ್ರ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಪೊಲೀಸ್ ಅವರೇ ಬಂದ ಮೇಲೆ ಅವ್ರಿಗಿದೆ ಮಾರಿ ಹಬ್ಬ. ಇದೇಂತೇವಿ, ನಾವು ಹೋಗುವಾಗ ಯಾರೂ ಇರ್ಲಿಲ್ಲ, ಈಗ ಮನೆ ತುಂಬಾ ತುಂಬ್ಕೊಂಡ್ಬಿಟ್ಟಿದ್ದಾರೆ. ರಿಷಿ ಬೇರೆ ಬಂದ್ಬಿಟ್ಟಿದ್ದಾನೆ. ಹಾಯ್ ರಿಷಿ. ನಿಂಗಿ, ಏನಾಯ್ತು? ಅಮ್ಮಮ್ಮ, ನಾನ್ ಮಾತಾಡ್ಸ್ತಿದ್ರು ಯಾರು ರಿಯಾಕ್ಟೇ ಮಾಡ್ತಿಲ್ಲ. ಮುಂದಿನ ಡೀಲ್ನ ನಾನ್ ನಿಮ್ಗೆ ಹೇಳ್ತೀನಿ. ಅಜ್ಜಿ, ಅದೆಲ್ಲ ಆಗಲ್ಲ. ಆಗಲ್ಲ ಅಂದ್ರೆ? ಅಜ್ಜಿ, ಅಂಬಿ ತುಂಬಾನೇ ಟಯರ್ಡ್ ಆಗಿದ್ದಾಳೆ, ಅದಕ್ಕೆ ಸ್ವಲ್ಪ ಬ್ರೇಕ್ ತಗೋಬೇಕು ಅನ್ಕೊಂಡಿದೀನಿ. ಇನ್ ಬಾಕಿ ಸಮಾಚಾರ ಏನಿದ್ರು ಬ್ರೇಕ್ಗೆ ಬಾದ್. ಸರಿ, ಹೋಗ್ ಬಿತ್ಕೋ. ಎದ್ಮೇಲೆ ಮುಖ ತೊಳ್ಕೊಂಡ್ ಬಾ, ಕೂತ್ಕೊಂಡ್ ಮಾತಾಡೋಣ. ಏನ್ಲ? ಅಜ್ಜಿ, ನಾನು ಬ್ರೇಕ್ಗೆ ಬಾದ್ ಅಂದಿದ್ದು ಅರ್ಧ ಗಂಟೆ ಆದ್ಮೇಲಲ್ಲ, 5 ತಿಂಗಳು ಆದ್ಮೇಲೆ. ಏನ? ನಾನು 5 ತಿಂಗಳು ಕೆಲಸ ಮಾಡಲ್ಲ ಅಂತ ಡಿಸೈಡ್ ಮಾಡಿದೀನಿ. ಏನ್ ಮಾತಾಡ್ತಾ ಇದೀಯ ನೀನು? ಯಾಕಾಗಿ ಇಷ್ಟೊಂದು ಟೆನ್ಷನ್ ಆಗ್ತೀಯಾ? ನಾನು 5 ತಿಂಗಳು ಕೆಲಸ ಮಾಡಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಮಹಾ? ಏನಾಗ್ಬಿಡ್ತ ಮಣ್ಣಿ? ಅಲ್ಲ ಕಣಮ್ಮಿ, ಹಂಗೇನಾರ ಆದ್ರೆ ಅಂಬಿ ಬಜಾರ್ನ ಮುಚ್ಚಿ ನಾ 3 ಜನ ಯಾವ್ದಾರು ಫುಟ್ಪಾತ್ ಮೇಲೆ ಶಿವಪ್ಪ ಕಾಯ ತಂದೆ 3 ಲೋಕ ಜಾನಿ ದೇವ ಅಂತ ಭಿಕ್ಷೆ ಎತ್ಬೇಕಾಗುತ್ತೆ. ನಿನ್ ಬದ್ನೆನಾರು ಮಾಡ್ಕೋ, ಏನಾದ್ರೂ ಮಾಡ್ಕೋ, ನಾನ್ 5 ತಿಂಗಳು ಕೆಲಸ ಮಾಡಲ್ಲ ಅಷ್ಟೇ. ಅಯ್ಯಯ್ಯೋ, ಏನ್ ಮಾತಾಡ್ತಾ ಇದ್ದಾಳ ಇವಳು? ತಲೆ ಮೇಲೆ ಮಣ್ಣ ಹಾಕೊಳ್ಳೋ ಮಾತಾಡ್ತಿದ್ದಾಳಲ್ಲ. ವ್ಯವಸ್ಥೆ ಎಲ್ಗ ಕರ್ಕೊಂಡೋಗ್ಬಿಟ್ಟು ಬಂದೆ ಇವಳನ್ನ? ತಲೆ ಕೆಟ್ಟಂಗ್ ಮಾತಾಡ್ತಿದ್ದಾಳಲ್ಲೋ. ನೋಡಮ್ಮ ಅಂಬಿ, ಹೋಗಿದ್ದೇವ್ರಿಗೆ ನಮಸ್ಕಾರ ಹಾಕ್ಬಿಡ್ಬಾರೆ. ನಿನ್ ಗಿಡಿಯೋ ಪೀಡೆ ಬಿಟ್ಟೋಗುತ್ತೆ. ಹೋಗಮ್ಮ ಹೋಗು. ಅಜಯ್, ನಾನು 5 ತಿಂಗಳು ಬ್ರೇಕ್ ತಗೋತೀನಿ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ ನಿಮ್ಗೆ? ಏನಾಗೈತ್ ನಿನ್ಗೆ ಅಂತ? ಅಲ್ಲ, ಸ್ವಲ್ಪ ನೆನ್ಪು ಮಾಡ್ಕೊ. ಲಾಕ್ ಡೌನ್ ಟೈಮಲ್ಲಿ 5 ತಿಂಗಳು ಮನೇಲಿ ಕೂತ್ಕೊಂಡು ಎಷ್ಟು ಕಷ್ಟಪಟ್ಟಿದೀವಿ. ಈಗ ತಾನೇ ಕೆಲಸ ಶುರು ಮಾಡ್ಕೊಂಡು ಉಸಿರಾಡ್ತಾ ಇದೀವಿ. ಮರ್ತೋದಾ? ನಾವೇನ ದೊಡ್ಡ ಮನೆಯವ್ರ ತರನಾ ಮನೇಲಿ ಕೂತ್ಕೊಂಡು 3 ಹೊತ್ತು ಊಟ ಮಾಡೋದಕ್ಕೆ? ನಾವು ದಿನ ಕೆಲಸ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಹೊಗೆನೆ. HMT, ನಾನು 5 ತಿಂಗಳು ಕೆಲಸ ಮಾಡಲ್ಲ ಅಂದೆ, ನಿಮಗ್ ಕಷ್ಟ ಕೊಡ್ತೀನಿ ಅಂದ್ರೆ
ರಿಷಿ, ಓಕೆ ಫೈನ್ ರಿಷಿ, ಐ ಗೆಟ್ ಇಟ್. ನಿನಗೆ ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಬಟ್ ಯು ನೋ ವಾಟ್, ಈಗಲೂ ನಾನು ಮತ್ತೆ ಅಮ್ಮಮ್ಮ ಕಮಲಿಗೋಸ್ಕರನೇ ಹುಡ್ಕೊಂಡು ಹೋಗಿದ್ವಿ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್. ನಿನಗ್ ಮಾತ್ರ ಅಲ್ಲ ರಿಷಿ, ಈವನ್ ಐ ಆಮ್ ವರಿಡ್ ಅಬೌಟ್ ಕಮಲಿ. ಕಮಲಿನ ಆದಷ್ಟು ಬೇಗ ಹುಡುಕ್ಬೇಕು. ನಾನು ನನಗಾದಷ್ಟು ಟ್ರೈ ಮಾಡ್ತಾ ಇದ್ದೀನಿ ರಿಷಿ. ಹಾಯ್ ರಿಷಿ. ಹಲೋ ಸರ್. ಇವರನ್ನ ಕರ್ಕೊಂಡು ಬನ್ನಿ. ಎಕ್ಸ್ಕ್ಯೂಸ್ ಮೀ. ಅನಿಕಾ, ಯು ಆರ್ ಅಂಡರ್ ಅರೆಸ್ಟ್. ಅಂಬಿ ಅಂಬಿ, ಇದು ಕನ್ಸಲ್ಲ ತಾನೇ? ಕನ್ಸಲ್ಲ, ನನ್ಸು. ಅದ್ ಸರಿ ಕಣಕ, ಇದನ್ನ ಯಾವ ಗ್ಯಾಪ್ ಅಲ್ಲಿ ಹೊಡ್ಕೊಂಡ್ ಬಂದೆ ಅಂತ. ಇದನ್ನ ಹೊಡ್ಕೊಂಡ್ ಬಂದಿದ್ದಲ್ವೋ, ದುಡ್ಡೇ ನನ್ನ ಹುಡ್ಕೊಂಡ್ ಬಂದಿದ್ದು. ಇಷ್ಟ ವರ್ಷ ಪಿಕ್ ಪಾಕೆಟ್ ಮಾಡಿದ್ರು ಇಷ್ಟೊಂದ್ ಹಣನ ಒಟ್ಟಿಗೆ ನೋಡಿದ್ವಾ ಹೇಳೋ? ಅಂಬಿ, ಇದ್ರಲ್ಲಿ ಎಷ್ಟಿದೆಯೇ? ಅಜ್ಜಿ, 1 ಬೆರಳಿಗೆ 1 ಲಕ್ಷ ಅಂದ್ರೆ 5 ಬೆರಳಿಗೆ 5 ಲಕ್ಷ. 5 ಲಕ್ಷನಾ? ಈಗ ಹೇಳಜ್ಜಿ, ನಾನೀಗ 5 ತಿಂಗಳು ದುಡಿದೇ ಇದ್ರೆ ಓಕೆನಾ? ನೀನು 5 ಲಕ್ಷ ತಂದ್ಕೊಟ್ಟು 5 ತಿಂಗಳು ಆರಾಮಾಗಿರು. ಈ ಡೀಲ್ ಓಕೆ ಆಗಿದ್ದು ನನ್ನಿಂದಾನೆ ತಾನೇ? ಈ ಓಲ್ಡ್ ಲೇಡಿಗೆ ಹೇಳೋ. ಒದ್ದ ಅಂದ್ರೆ ಹಂಗೆ ನಡ ಮುರ್ದೋಗ್ಬಿಡ್ಬೇಕು. ಓಲ್ಡ್ ಅಂತೆ ಓಲ್ಡ್, ಗೋಲ್ಡ್ ಇಸ್ ಗೋಲ್ಡ್ ಅಂತ ಗೊತ್ತಿಲ್ಲ ನಿನ್ಗೆ? ಓಲ್ಡ್ ಇಸ್ ಗೋಲ್ಡ್ ಗೊತ್ತು. ಮಾತೆತ್ತಿದ್ರೆ ನಂಗೆ ಬೈಯೋದೊಂದು ಗೊತ್ತು. ನನಗ್ ಮಾತ್ರ ಬೈತಿಯಲ್ಲ. ಅಕ್ಕ ಒಂದ್ ದಿನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೈ ಕಾಲೇ ಓಡಲ್ಲ. ಅಂತದ್ರಲ್ಲಿ 5 ತಿಂಗಳು ಕೆಲಸ ಮಾಡಲ್ಲ ಅಂತ ಹೇಳ್ತಾಳಲ್ವಾ, ಏನು ಅಂತ ಯೋಚನೆ ಮಾಡ್ದ. ಹೌದಲ್ವಾ? ಅಂಬಿ, 5 ತಿಂಗಳು ಏನೇ ಮಾಡ್ತೀಯ ಮಗ? ಅಜ್ಜಿ, ಅದು ಕಾಂಪ್ಲಾನ್. ಏ ಅಲ್ಲ ಅಜ್ಜಿ, ಯಾರದನ್ನು ಹೇಳ್ಬಾರ್ದು ಅನ್ನೋದಕ್ಕೆ ಅದೇನೋ ಹೇಳ್ತಾರಲ್ಲ. ಏನ್ ಹೇಳ್ತಾರೆ? ಕಾನ್ಫಿಡೆನ್ಷಿಯಲ್. ಅದೇ, ಅವರ ಮತ್ತೆ ನನ್ನ ಮಧ್ಯೆ ಒಂದು ಡೀಲ್ ಆಗಿದೆ. ಅದಕ್ಕೆ ನಂಗಂತೂ ಡೀಲ್ ಇಷ್ಟ ಆಯ್ತು, ಒಪ್ಕೊಬಿಟ್ಟೆ. ಡೀಲ? ಏನ್ ಡೀಲ್ ಅದು? ಅದನ್ನೇ ಅವಳು ಹೇಳ್ತಿರೋದು. ಅದನ್ನ ಯಾರ ಹತ್ರ ಹೇಳ್ಬಾರ್ದು. ಎಕ್ಸಾಕ್ಟ್ಲಿ. ಡೀಲ್ ಏನು ಅಂತ ಹೇಳಕ್ಕಾಗಲ್ಲ, ಆದ್ರೆ 5 ತಿಂಗಳು ನಾನ್ ನಿಮ್ ಜೊತೆ ಇರಲ್ಲ, ಅವ್ರ ಜೊತೆ ಇರ್ಬೇಕಾಗುತ್ತೆ. ತಿಂಗಳ ದುಡ್ಡು ಕೊಡ್ತೀನಿ ಅಂದ್ರು, ಆದ್ರೆ ನಾನ್ ಬಿಡ್ತೀನಾ? ಕಿಲಾಡಿ. ಆಮೇಲೆ ಕೈ ಎತ್ಬಿಟ್ರೆ ಅದಕ್ಕೆ ಒಟ್ಟಿಗೆ ಇಸ್ಕೊಂಡ್ ಬಂದ್ಬಿಟ್ಟೆ. ಬಾ, ಸೂಪರ್ ಕಡೆ ಬಂಗಾರ ನೀನು. ಮೇಡಮ್ ಏನಾಯ್ತು? ಡೀಲ್ ಓಕೆನಾ? ಅಕ್ಕ ಲೇಡೀಸ್ ಹತ್ರನೂ ಡೀಲ್ ಒಪ್ಕೊಂಡಿಲ್ಲ. ಕೊನೆಗೆ ಬಂದವನ್ ಡೀಲ್ ಏನಾದ್ರು ಒಪ್ಕೊಂಡ್ಲಾ? ಅಲ್ಲ, 5 ಲಕ್ಷ ತಗೊಂಡು 5 ತಿಂಗಳಿರೋ ಬದಲು 10 ಲಕ್ಷ ತಗೊಂಡು 10 ತಿಂಗಳಿರ್ಬೋದಿತ್ತಲ್ವಾ? ಅದೇ ಒಂದ್ ಕಂಡೀಷನ್, ಈ 5 ತಿಂಗಳು ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ, ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ. ನೀವು ನನ್ನನ್ನ ಭೇಟಿ ಮಾಡ್ಬಾರ್ದು, ನಾನ್ ನಿಮ್ಮನ್ ಮಾಡಲ್ಲ. ಎಲ್ಲಿ ಪ್ರಾಮಿಸ್ ಮಾಡಿ.
ಇನ್ಸ್ಪೆಕ್ಟರ್, ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಸೀದಾ ಮನೆ ಒಳಗ್ ಬಂದು ಅನಿಕನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ. ನನ್ನ ಮೊಮ್ಮಗಳು ಏನ್ ತಪ್ಪು ಮಾಡಿದಾಳೆ? ಕಮಲಿ ಮಿಸ್ಸಿಂಗ್ ಕೇಸಲ್ಲಿ ನಿಮ್ ಮೊಮ್ಮಗಳೇ ಅಕ್ಯೂಸ್ ನಂಬರ್ 1. ನೋ ಚಾನ್ಸ್ ಸರ್. ಅವಳು ಯಾರೋ ಮನೆ ಬಿಟ್ಟು ಹೋದ್ರೆ ನನ್ನ ಮಗಳು ಯಾಕೆ ನೀವು ಅರೆಸ್ಟ್ ಮಾಡ್ತೀರಾ ಸರ್? ಅವಳೇ ತಪ್ಪು ಮಾಡಿದಾಳೆ. ಋಷಿ, ಏನ್ ನೋಡ್ತಾ ನಿಂತಿದ್ಯಾ? ಹೇಳು ಅವ್ರಿಗೆ, ಕಮಲಿ ಎಲ್ಲಿದ್ದಾಳೆ ಅಂತ ನಾನು ಹುಡುಕ್ತಿದ್ದೀನಿ. ಅನಿಕಾ, ನೀನ್ ಕಮ್ಲಿ ಅವ್ರನ್ನ ಹುಡ್ಕದ್ ಬೇಕಾಗಿಲ್ಲ. ಕಮ್ಲಿ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸಾಕು. ಕಮ್ಲಿ ಅವ್ರಿಗೆ ನೀನೇ ಏನೋ ಮಾಡಿದ್ಯಾ, ನಮ್ಗೆ ಸಾಕ್ಷಿ ಸಿಕ್ಕಿದೆ. ಅಕ್ಕ, ಈ ಕಾಸೆಲ್ಲ ಏನು ಬೇಡ, ತಗೊಂಡೋಗಿ ಅವ್ರಿಗೆ ವಾಪಸ್ ಕೊಟ್ಬಿಡು. 5 ತಿಂಗಳು ನಿನ್ ಬಿಟ್ಟು ಹೆಂಗಿರೋದು? ನನ್ನ ಕೈಯಿಂದ ಆಗಲ್ಲ. ಬೇಕಾದ್ರೆ ನಾನು ನಿನ್ ಜೊತೆ ಬರ್ತೀನಿ, ಕರ್ಕೊಂಡು. ಲೇ HMT, ಹಂಗೆಲ್ಲ ಕರ್ಕೊಂಡು ಹೋಗಕ್ ಆಗಲ್ಲ ಕಣೋ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅಮ್ಮೆ, ದುಡ್ಡು ನೋಡಿ ನಾನು ಆಸೆ ಪಟ್ಟಿದ್ ನಿಜ. ಆದ್ರೆ ನಿನ್ನ ಅಷ್ಟಿನ ಬಿಟ್ಟಿರಕ್ಕಾಗಲ್ಲ ಕಣೆ ನನ್ನಮ್ಮ, ಆಗಲ್ಲ. ಈ ಡವೆಲ್ಲ ಏನ್ ಬೇಡ. 10 ಲಕ್ಷ ತಗೊಂಡ್ರೆ 10 ತಿಂಗಳು ಇರ್ಬೋದಿತ್ತು ಅಂತ ಈಗ ತಾನೇ ಹೇಳ್ದೆ. ಹಾ ಹೇಳ್ದೆ, ಆದ್ರೆ ನಿನ್ ಡೀಲ್ ಏನು ಅಂತ ಹೇಳಿರ್ಲಿಲ್ವಲ್ಲ. ನೀನೇನಾದ್ರೂ ಹೋಗಿ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಅಣ್ಣ ಬಂದ್ರೆ ನಾನು ಏನಂತ ಉತ್ತರ ಹೇಳಿ? ಅಕ್ಕ, ಇದು ಯಾಕೋ ರಿಸ್ಕು ಅನಿಸ್ತಾ ಇದೆ. ಬೇಡ. ಲೇ, ರಿಸ್ಕ್ ತಗೊಂಡಿಲ್ಲ ಅಂದ್ರೆ ನಾವ್ ಹಿಂಗೆ ಇರ್ಬೇಕು ಕಣೋ. ನನ್ನ ಬಗ್ಗೆ ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ನೀನ್ ಹೋಗ್ತಿರೋದು ಎಲ್ಲಿ ಅಂತಾದ್ರೂ ಹೇಳು ಅಂಬಿ. ಅಜ್ಜಿ, ಕಸ್ಟಮರು ದೇವ್ರಿದ್ದಂಗೆ ಅಂತ ನೀನೇ ಹೇಳ್ತಿದ್ದೆ. ನಾನು ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ಟಿದ್ದೀನಿ. ದುಡ್ಡು ತಗೊಂಡ್ ಬಂದಿದ್ದೀನಿ. ಬೇಡಕ್ಕ, ನೀನ್ ಎಲ್ಲೂ ಹೋಗ್ಬೇಡ. ದುಡ್ಡು ಬೇಕಾದ್ರೆ ನಾವೇ ಹೆಂಗಾದ್ರೂ ಮಾಡಿ ಸಂಪಾದನೆ ಮಾಡ್ಕೊಳ್ಳೋಣ. ನೀನ್ ಎಲ್ಲೂ ಹೋಗ್ಬೇಡ. ನೀನ್ ಹೋಗ್ಲೇಬೇಕು ಅನ್ನೋದಾದ್ರೆ ಹೇಳು, ನಾನು ನಿನ್ ಜೊತೆ ಬರ್ತೀನಿ. HMT, ನೀನ್ ನನ್ ಜೊತೆ ಬಂದ್ರೆ ಅಜ್ಜಿನ್ ಯಾರೋ ನೋಡ್ಕೋತಾರೆ. ಪ್ರತಿದಿನ ಯಾವ ಸ್ಟೇಷನ್ಗೆ ಹೋಗಿ ಸೈನ್ ಹಾಕ್ಬೇಕು ಅನ್ನೋ ಬೈದಲ್ಲೇ ಜೀವನ ನಡೆಸೋ ಹಾಗಾಗಿದೆ. ನೀನ್ ಅಜ್ಜಿ ಜೊತೆ ಆರಾಮಾಗಿರು, ನಾನು ಹೋಗ್ತೀನಿ. ಅಮ್ಮಿ, ನಾನು ದುಡ್ಡಿಗೆ ಆಸೆ ಪಡ್ಬೋದು, ಆದ್ರೆ ಮೊಮ್ಮಗಳನ್ನ ಕಷ್ಟಕ್ಕೆ ತಳ್ಳಿ ದುಡ್ಡು ಮಾಡ್ಬೇಕು ಅನ್ನೋ ಅಜ್ಜಿ ನಾನಲ್ಲ ಕಣೆ, ನಾನಲ್ಲ. ನೋಡು, ಈ ತರ ಎಷ್ಟೇ ಲಕ್ಷ ತಂದು ನಿನ್ ಪಾದರಿಗೆ ತುಳಿದ್ರು ನನ್ನ ಮೊಮ್ಮಗಳು ಅದಕ್ಕೆ ಸಮ ಅಲ್ಲ ಕಣೆ. ನೀನೆಲ್ಲ ಹೋಗ್ಬೇಡ, ಮನೇಲೇ ಇರು. ನಮ್ಗೆ ದುಡ್ಡು ಬೇಡ, ಏನು ಬೇಡ.